ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗು. ಬನ್ನಿರಿ ಎಲ್ಲರೂ ಕಾಫಿ ಕುಡಿಯೋಣ. ಕುಶಾಂಕರ್ ಮಮ್ಮಿ ಡ್ಯಾಡಿ ಹೋದ್ರು ಡ್ಯೂಟಿಗೆ. ಇವತ್ತಿನ ತಿಂಡಿ ಏನು ಮಾಡಿದ್ದಾರೆ ಅಂದರೆ ಪೂರಿ ಮಾಡಿದ್ದಾರೆ. ಇದು ಒಂಥರ ಮಸಾಲ ಪೂರಿ ಥರ ಮಾಡಿದ್ದಾರೆ. ಪೂರಿ ಮಾಡಿಬಿಟ್ಟು ಮತ್ತೆ ಕ್ಯಾಬೇಜ್ ಪಲ್ಯ ಮಾಡಿಟ್ಟಿದ್ದಾರೆ. ಪಲ್ಯ ಆಗಿದೆ. ಕುಶಾಂಕ್ ಮಲಗಿದ್ದಾನೆ ಇನ್ನು. ಅದಕ್ಕೆ ಇನ್ನೂ ಬಾಗಿಲಿಗೆ ನೀರು ಹಾಕಬೇಕು, ಕಸ ಗುಡಿಸ್ಬೇಕು. ಇನ್ನು ಜಸ್ಟ್ ಈಗ ಹೋದ್ರೆ ಅದಕ್ಕೆ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಚಳಿ ಅಂಥೇಳಿ ಕಾಫಿ ಮಾಡ್ಕೊಂಡೆ. ಕುಶಾಂಕ್ ನೋಡಿ ಫ್ರೆಂಡ್ ಮಲಗಿದ್ದಾನೆ ಇನ್ನು. ರಾತ್ರಿ ಲೇಟಾಗಿ ಎದ್ದಾಳ್ತಾನ, ಅಲ್ಲ ಲೇಟಾಗಿ ಮಲ್ಕಂತಾನ. ಚಳಿ ಬೇರೆ ಇದೇನಾ, ಮಲಗಲಿ ಮತ್ತೆ ಸುಮ್ಮನೆ ಎದ್ದರೆ ಆಟ ಮಾಡ್ತಾನೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ಇವತ್ತು ಸ್ಕೂಲಿಗೆ ಕಳಿಸಲ್ಲ. ನೋಡಿ ಫ್ರೆಂಡ್ಸ್, ಇವತ್ತಿಂದು ಕೆಲಸ ನಮ್ಮದು ಈಗ ಶುರು ಆಗುತ್ತೆ. ಈಗ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತೀನಿ ಫಸ್ಟ್. ಹೌದಾ, ಮಿಸ್ಸಿಗೆ ಹೇಳ ಮಾಡಬೇಡ್ರಿ ಮಿಸ್ ಅಂತ. ನೋಡ್ರಿ ಫ್ರೆಂಡ್ಸ್, ನಮ್ಮ ಕುಶಾಂಕು ಎದ್ದ, ಹಾಲು ಕುಡ್ದ. ಈಗ ತಿಂಡಿ ತಿನ್ನಿಸ್ತಾ ಇದ್ದೀನಿ. ನಮ್ಮ ಕುಶಾಂಕ್ ತಿಂಡಿ ತಿಂತಾ ಇದ್ದಾನೆ. ಇವತ್ತೊಂದಿನ ಸ್ಕೂಲ್ಗೆ ಹೋಗೋದು ಬೇಡ ಅಂತ, ಅದಕ್ಕೆ ನಾಳೆಯಿಂದ ಸ್ಕೂಲಿಗೆ ಹೋಗ್ತಾನೆ. ನಾಳೆ ಹೋಗ್ತೀಯಲ್ಲ ಪುಟ? ಪಾಪ 2 ದಿನ ಅವ್ರ ಮಮ್ಮಿ ಮನೇಲಿದ್ರ ಅವನಿಗೆ ಚೆನ್ನಾಗಿ ಆಟ ಆಡ್ದ. ಇವತ್ತು ಪಾಪ ಅವ್ರ ಮಮ್ಮಿ ಡ್ಯಾಡಿ ಇಬ್ಬರು ಬೇಗ ಹೋದ್ರ ಡ್ಯೂಟಿಗೆ. ಅವ್ರ ಡ್ಯಾಡಿನೂ ಬೇಗ ಹೋದ್ರ, ಲೈನ್ ಫಾಲ್ಟ್ ಆಗುತ್ತೆ ಅಂತ. ಪಾಪ ಅವನಿನ್ನೂ ಮಲಗಿದ್ದ, ಎದ್ದೇನೂ ಆಟ ಮಾಡಿಲ್ಲ. ಪಾಪ ಸುಮ್ಮನೆ ಇರ್ತಾನಲ್ಲ, ಅಭ್ಯಾಸ ಆಗ್ಬಿಟ್ಟಿದ್ದ. ನಮ್ಮ ಕುಶಾಂಕ್ ಆಟ ಮಾಡಲ್ಲ. ಕುಶಾಂಕನಿಗೆ ತಿಂಡಿ ತಿನ್ನಿಸಿ ಆಮೇಲೆ ಸಾಂಬಾರಿಗೆ ಇಡ್ತೀನಿ. ಯಾಕಂದರೆ ಫಸ್ಟ್ ಅವನಿಗೆ ತಿಂಡಿ ತಿನ್ನಿಸ್ಬಿಡ್ತೀನಿ, ಇಲ್ಲಾಂದರೆ ಲೇಟ್ ಆಗುತ್ತಾ. ಮತ್ತು ಅವನು ತಿನ್ನೋದು ಇಲ್ಲ, ತಿನ್ನಿಸಿದ್ರೆ ಮಾತ್ರ ತಿಂತಾನೆ. ಒಬ್ಬನೇ ಆದರೆ ತಿನ್ನೋದಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ಕುಶಾಂಕರ್ ಮನೆಗೆ ಬಂದಿದ್ದೆ. ಇವತ್ತು ನಮ್ಮ ತೋಟಕ್ಕೆ ಹೋಗಿ ಹಿಂಗೆ ಬಂದಿದ್ದೆ. ಮೀನಾ ಇಲ್ಲಿ ಜೋಡಿಸ್ತಾ ಐತೆ. ರೇಷನ್ ತಂದಿಟ್ಟಿದ್ದ ಎಲ್ಲ ಜೋಡಿಸ್ತೈತೆ. ನೋಡಿ, ಇಲ್ಲೊಂದು ಚೀಲ ಐತೆ, ಇದೊಂದು ಚೀಲ ಇದೆ, ಇದೊಂದು ಚೀಲ, ಎಲ್ಲ ಒಂದೊಂದು ತೆಗೆದು ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನಿದೆ ಅಂತ. ಇಲ್ಲಿ ನೋಡಿ, ಇದೊಂದು 5 kg ಜೋಳ ಇದೆ. ಇದು 5 kg ಅಲ್ಲ ಮೀನಾ? ಜೋಳ 5 kg ಅನ್ಸುತ್ತಾನೆ ಏನ? ಇದು ಗೋಧಿ, ಇದು ಒಂದು 5 kg ಅಷ್ಟಿದೆ. ತೊಗರಿಬೇಳೆ ಇವು ಒಂದು 4 kg ಇರ್ಬೋದೇನೋ, 4 ರಿಂದ 5 kg ಇದೆ. ಇದನ್ನು ಇದು ಒಣಶುಂಠಿ ಇದೆ, ಸಾಸಿವೆ, ಇನ್ನು ನವಣಕ್ಕಿ ಪ್ಯಾಕೆಟ್ ಇದೆ. ಇವು ಜವೆ ಗೋಧಿ ನೋಡ್ರಿ, ಜವೆ ಗೋಧಿ. ಇವು ಜೀರಿಗೆ ಪ್ಯಾಕೆಟ್ಗಳು. ಇದು ನೋಡ್ರಿ, ಇದು ಜವೆ ಗೋಧಿ. ಚಪಾತಿಗೂ ಹಿಟ್ಟು ಹಾಕ್ಸ್ತಾರೆ. ನಮ್ಮ ಕುಶಾಂಕರ್ ಮನೆಯಲ್ಲಿ ರವೆಗೆ ಹಾಕ್ಸ್ತಾರಂತೆ, ಉಪ್ಪಿಟ್ಟು ರವೆಗೆ. ಅಂಗಡಿಲಿ ಥರ ರವೆಗಿಂತ ಇದು ಜವೆ ಗೋಧಿ ರವೆ ಈ ರೀತಿ ತಂದು ಮಾಡಿಸೋದು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಂತಂದು ಜವೆ ಗೋಧಿ ತಂದಿದ್ದಾರೆ. ಇದನ್ನು ಹಸನು ಮಾಡಿ
ಮಿಲ್ಲಿಗೆ ಹಾಕ್ಸ್ತಾರೆ, ರವೆ ಮಾಡಿಸ್ತಾರೆ. ಆವಾಗ ನಿಮಗೆ ತೋರಿಸ್ತೀನಿ ನಾನು. ಒಂದಿನ ಅದರದ್ದು ಉಪ್ಪಿಟ್ಟು ಮಾಡಿದವು ಕೂಡ ನಿಮಗೆ ತೋರಿಸ್ತೀನಿ. ಇವು ನೋಡಿರಿ ಜೀರಿಗೆಗಳದು, ಜೀರಿಗೆ ಪ್ಯಾಕೆಟ್ಗಳು. ಇದು ಕಲ್ಲುವ ಅಂತಾರಲ್ಲ ಅದು. ಇದು ನೋಡ್ರಿ ಕಸ್ತೂರಿ ಮೇಥಿ. ಇದು ರಾಗಿ ಇದೆ ನೋಡ್ರಿ, ಈ ಚೀಲ. ಇದು ಅಕ್ಕಿ ಚೀಲ. ಇನ್ನು ಈ ಚೀಲದಲ್ಲಿ ಒಂದು ರೇಷನ್ ಇದೆ. ಇದರಲ್ಲಿ ಏನಿದೆ ಅಂತ ನೋಡೋಣ. ತೊಗರಿಬೇಳೆ ಹಳೇದು ಸ್ವಲ್ಪ ಇತ್ತಲ್ಲ ಅದು, ಮತ್ತು ಈಗ ತಂದಿರೋದು ಇದೆಲ್ಲ ಒಂದು ಬಾಕ್ಸಿಗೆ ಇಟ್ಟರು. 6 ತಿಂಗಳಿಗೆ ಅಷ್ಟೇ ರೇಷನ್ ತರ. ನಮ್ಮ ಆಂಟಿಯರು ತಿಂಗಳ ರೇಷನ್ ತರೋದಿಲ್ಲ, ಅಂದರೆ 2 ತಿಂಗಳಿಗೆ 3 ತಿಂಗಳು 4 ತಿಂಗಳಿಗೆ ಒಂದು ಸತಿ ತರ್ತಾರೆ. ಅದಕ್ಕೆ ಒಂದೇ ಸಲ ಇಷ್ಟೊಂದು ರೇಷನ್ ತಂದಿಟ್ಕೊಂಡ್ಬಿಡ್ತಾರೆ ಸ್ಟಾಕ್. ಈಗ ಈ ಚೀಲದಲ್ಲಿರೋ ರೇಷನ್ ಜೋಡಿಸ್ತಿದ್ದೀವಿ. ಈಗ ರವೆ ಎಲ್ಲ ಒಂದು ಬಾಕ್ಸಿಗೆ ಹಾಕ್ತೀಯಾ? ರವೆ ಹಿಟ್ಟು ಎಲ್ಲ ಒಂದು ಬಾಕ್ಸಿಗೆ ಹಾಕ್ತೀಯಾ? ಹಿಟ್ಟು ಅಂದರೆ ಅದೇ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ರವೆ ಒಂದು ಬಾಕ್ಸಿಗೆ ಹಾಕ್ಬಿಡ್ತೀವಿ. ಆಲ್ರೆಡಿ ನವಣಕ್ಕಿ ಇಟ್ಬಿಟ್ಟಿದೆಯಾ? ಇದು ಕಡಲೆ ಹಿಟ್ಟು ಅನಿಸುತ್ತೆ. ಇದು ಹುಣಸೆಹಣ್ಣು ಸಪ್ರೇಟ್ ಇಡಮಂತೆ. ಇದು ರವೆ, ಇದು ಆಲ್ರೆಡಿ ಪ್ಯಾಕೆಟ್ ಹೊಡೆದ್ವಿಯಾ? ಇವು ಮೊಸರು ದಾಲಿನ ಅಂತಾರೆ ಇವನ್ನ, ಕೆಂಪು ಬೇಳೆ. ಇವು ಧನಿಯಾ, ಶಾವಿಗೆ. ಇದು ಶಾವಿಗೆ. ಇದು ಶಾವಿಗೆನೂ ರವೆ ಜೊತೆ ಇಟ್ಬಿಡು. ಆ ರವೆ ಶಾವಿಗೆ ಅವೆಲ್ಲ ಐಟಮ್ಗಳು ಒಂದಾಗಿ ಇಟ್ಬಿಟ್ರೆ ಹೌದು. ಇದು ರವೆ. ಇದು ಸೋಯಾ ಅನಿಸುತ್ತೆ. ಸೋಯಾನ ಹಾಂ ಸೋಯಾನೇ. ಇದು ಅಲಸಂದೆ ಹೈಬ್ರಿಡ್ಡು ಅಲಸಂದೆ ನೋಡಿ. ಇದು ಇಡ್ಲಿ ರವೆ. ಇದು ನೋಡಿರಿ ಅರಿಶಿನ. ಹಪ್ಪಳ. ಇದು ಮೈದಾ ಪ್ಯಾಕೆಟು. ಇಲ್ಲೊಂದಿದೆ ಮೈದಾ ಪ್ಯಾಕೆಟ್. ಸಾಬುದಾನ. ಇವೆಲ್ಲ ಮಸಾಲೆ ಐಟಮ್ಸ್. ಇವನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಉತ್ತುತ್ತಿ. ಅದು ಇದು ಕಾಳು ಮೆಣಸು. ಇದು ಚಕ್ರಫಲ್. ಇದು ನೀವೇನು ಸಾಂಬಾರು ಪುಡಿ ತಿನ್ನಲ್ಲ? ಸುಮ್ಮನೆ ವೇಸ್ಟ್ ಆಗ್ತದೆ ಸಾಂಬಾರು ಪುಡಿ ಮಾಡಿಸೋದು. ಇದೇನು ಎಂಥ ಜೀರಿಗೆ? ಇದು ಶಾಯಿ ಜೀರ. ಇದು ಏಲಕ್ಕಿ. ಮೆಂತೆಕಾಳು. ಇಡ್ಲಿ ರವೆ. ಇದು ಉಪ್ಪಿಟ್ಟು ರವೆ. ಗಸಗಸೆ. ಇವೆಲ್ಲ ಒಂದು ಕಡೆ. ಇದು ಕಪ್ಪು ಎಳ್ಳು. ಕೊಬ್ಬರಿ ಎಣ್ಣೆ ಬಾಟಲು. ಎಲ್ಲ ಜೋಡಿಸಿದೆ ರೇಷನ್ ಎಲ್ಲ. ನೀನು ಪಾಪ ಸಹಾಯ ಮಾಡಿದ್ಕೆ ಎಲ್ಲ ಬೇಗ ಆಯ್ತು. ಅಯ್ಯೋ ಕೊತ್ತಂಬರಿ ಕಾಳೆಲ್ಲ ಕಿಚ್ಚೋಗುತ್ತೆ ಚಿನ್ನ, ಮತ್ತೆ ಹೊಡೆದೋಗ್ಬಿಡ್ತಾರೆ. ಈ ಬಾಕ್ಸಲ್ಲಿ ಏನಿಟ್ಟೆ? ಇದರಲ್ಲಿ ಜಾಮೂನ್ ಪ್ಯಾಕೆಟ್ಸು, ಸಕ್ಕರೆ, ಬೆಲ್ಲ, ಆಮೇಲೆ ಕರಿ ಎಳ್ಳು, ಬಿಳಿ ಎಳ್ಳು, ಮತ್ತಿದು ಸಬ್ಬಕ್ಕಿ, ಮತ್ತು ಕಡಲೆ, ಜೀರಿಗೆ. ಅದು ಫುಲ್ ಆಗ್ಬಿಡುತ್ತೆ ಮಸಾಲೆ ಬಾಕ್ಸು. ಇಷ್ಟು ಇವೆರಡು ಜಾಮೂನ್ ಪ್ಯಾಕೆಟು ಇದ್ರಾಗ ಇರುತ್ತೆ. ಅದ್ರಾಗ ಆಗಲಿಲ್ಲ. ಇದ್ರಾಗ ಇದು ಹಪ್ಪಳ ಅವೆಲ್ಲ ಇತ್ತು. ಹಪ್ಪಳ, ಸಂಡಿಗೆ, ಮತ್ತಿದು ಅದೇನದು ಇದರಲ್ಲೆಲ್ಲ ಹಪ್ಪಳ, ಸಂಡಿಗೆ, ಬೋಟಿ ಎಲ್ಲ ಇಟ್ಟಿದೆಯಾ? ಸಬ್ಬಕ್ಕಿ ಇದರಲ್ಲೈತೆ. ಇದು ಬಾಸುಮತಿ ಅಕ್ಕಿ ಅವೆಲ್ಲ ಇದರಲ್ಲೈತೆ. ಇದರಲ್ಲಿ ಎಲ್ಲ ಬೇಳೆಕಾಳುಗಳು, ಹೆಸರು ಕಾಳು, ತೊಗರಿಬೇಳೆ, ಕಡಲೆಬೇಳೆ, ಮಡಿಕೆ ಹೆಸರು ಇದರಲ್ಲಿ ಇರ್ತಾರೆ. ಇದರೆಲ್ಲ ಫುಲ್ ರವೆ. ಎಲ್ಲ ಥರದ್ದು ಬನ್ಸಿ ರವೆ, ಚಿರೋಟಿ ರವೆ, ಇಡ್ಲಿ ರವೆ, ಶಾವಿಗೆ
ಇದೆಲ್ಲ ಈ ಐಟಮ್ಸ್ ಎಲ್ಲ ಇದ್ರಾಗ ಇಟ್ಟಿದ್ದೀವಿ. ಇನ್ನು ಹುಣಸೆಹಣ್ಣು ಉತ್ತಿಕಾಯಲ್ಲಿ ಇಡಬೇಕು. ಉತ್ತಿಕಾಯಿನ ಇದ್ರಾಗೆ ಹಾಕ್ಬಿಡ್ತೀನಿ ಈ ಬಾಕ್ಸಲ್ಲಿ. ಇವೆಲ್ಲ ಹಾಕ್ಸ್ಬೇಕು ಮಿಲ್ಲಿಗೆ, ಅದಕ್ಕೆ ಕಡೆಗೆ ಇಡ್ತೀನಿ ಅಂತ ಹೇಳಿತ್ತು. ಈಗ ನೋಡಿ, ನಾವು ಮೊನ್ನೆ ಕಾರ್ತಿಕಕ್ಕೆ ಹೋದ್ವಿ. ಗೌರಸಂದ್ರ ಮಾರಮ್ಮನ ಕಾರ್ತಿಕ ಇತ್ತು ನಮ್ಮ ಅಂಕಲರ ಆಫೀಸ್ ಹತ್ರ, ಅಂದರೆ ನಮ್ಮ ಕುಶಾಂಕರ್ ಡ್ಯಾಡಿ ಆಫೀಸ್ ಹತ್ರ. ನಾನು, ಮೀನಾ, ಕುಶಾಂಕು ಹಾಗೂ ತಾತ ಬಂದಿದ್ದರು, ಬಬ್ಲವ್ರ ತಾತ, ನಮ್ಮ ಕುಶಾಂಕರ್ ತಾತ. ನಾವೆಲ್ಲ ಹೊರಟಿದ್ವಿ. ಆಲ್ರೆಡಿ ನಮ್ಮ ಆಂಟಿ ಹೋಗಿದ್ದರು. ನೋಡ್ರಿ, ಇಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್, ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಇದು 2ನೇ ಸತಿ ಹೋಗ್ತಾ ಇರೋದು. ತುಂಬ ರಶ್ ಇತ್ತು. ಹೋದರೆ ಫಸ್ಟು ದೇವ್ರ ದರ್ಶನ ಮಾಡಿದ್ವಿ, ಗೌರಸಂದ್ರ ಮಾರಮ್ಮನ ದೇವಸ್ಥಾನ. ದೇವ್ರ ದರ್ಶನ ಮಾಡ್ಕೊಂಬಂದು ಕೂತ್ಕೊಂಡು ಆಮೇಲೆ ಊಟಕ್ಕಂತ ಕಿವಿಗೆ ಹೋದ್ವಿ. ತುಂಬ ರಶ್ ಇತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. ಆ ನೂಕ್ಲಾಡ್ತಲೇ ನಾನು ಒಬ್ಬಳೇ ಹೋಗಿ ಊಟ ಮಾಡಿದ್ದು. ಇನ್ನೆಲ್ಲರೂ ಹಂಗೆ ವಾಪಸ್ ಬಂದರು, ತುಂಬ ರಶ್ ಇದೆ ಅಂತಂದು ಆಗಲಿಲ್ಲ. ನೋಡಿರಿ ಎಷ್ಟಷ್ಟು ನಮ್ಮ ಚಿಕ್ಕಮ್ಮ ಇದೆ, ತಾತರಿದ್ದಾರೆ. ಇದು ದೇವಸ್ಥಾನದ ಕಂಬ ಚೆನ್ನಾಗಿತ್ತು. ಬಟ್ ತುಂಬ ರಶ್ ಇತ್ತಲ್ಲ. ಊಟ ಎಲ್ಲ ಚೆನ್ನಾಗಿತ್ತು. ಕಾಯಿ ಹೋಳಿಗೆ, ಚಿತ್ರಾನ್ನ, ಅನ್ನ ಸಾಂಬಾರು, ಪಲ್ಯ, ಕೋಸಂಬರಿ, ಹಪ್ಳ, ಮಿರ್ಚಿ ಚೆನ್ನಾಗಿತ್ತು. ನೋಡಿರಿ, ದೇವ್ರ ದರ್ಶನಕ್ಕೂ ಕೂಡ ತುಂಬ ರಶ್ ಇತ್ತು. ಆ ಕಡೆ ಊಟದ ಕಡೆಯೂ ಕೂಡ ತುಂಬಾ ರಶ್ ಇತ್ತು. ಅದಕ್ಕೆ